ರಾಜ್ಯದ ವಿವಿಧೆಡೆ ರೈತರ ಭೂಮಿ ಸಂಬಂಧಿತ ಪಹಣಿಯಲ್ಲಿ ವಕ್ಫ್ಗೆ ಸೇರಿದ ಭೂಮಿ ಎಂದು ನಮೂದಿಸಿ ಸಮಸ್ಯೆ ಉಂಟಾಗಿರುವುದಕ್ಕೆ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಫಲ್ಯ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅಹ್ಮದ್ ಅವರೇ ನೇರ ಕಾರಣ ಎಂದು ಪಿರಿಯಾಪಟ್ಟಣ ತಾಲೂಕು ಬಿಜೆಪಿ ಘಟಕ ಪದಾಧಿಕಾರಿಗಳು ದೂರಿದರು. ಪಿರಿಯಾಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಶಾಸಕರಾದ ಎಚ್.ಸಿ. ಬಸವರಾಜ್ ಅವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿದೆಯೋ ಅಥವಾ ಜಿಹಾದಿ ಸರ್ಕಾರ ನಡೆಸುತ್ತಿದೆಯೋ ಎಂಬ ಅನುಮಾನ ಕಾಡುತ್ತದೆ. ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಗದ ಓಲೈಕೆಯಲ್ಲಿ ನಿರತವಾಗಿದೆ. ಇದರ ವಿರುದ್ಧ ಈಗಾಗಲೇ ಜನಾಂದೋಲನ ರೂಪುಗೊಂಡಿದ್ದು, ಬಿಜೆಪಿ ಪಕ್ಷ ಸಂತ್ರಸ್ತರಿಗೆ ಕಾನೂನು ಹೋರಾಟಕ್ಕೆ ಬೇಕಾದ ನೆರವನ್ನು ನೀಡಲಿದೆ ಎಂದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಕೊಪ್ಪ ರಾಜೇಂದ್ರ ಮಾತನಾಡಿ, ನಾವೆಲ್ಲರೂ ನಮ್ಮ ಆಸ್ತಿ ಬಗ್ಗೆ ಆಗಾಗ್ಗೆ ಪಹಣಿಯಲ್ಲಿ ಪರೀಕ್ಷೆ ಮಾಡಬೇಕಿದೆ. ಏಕೆಂದರೆ ಯಾರ ಹೆಸರಿಗೆ ಬೇಕಾದರೂ ಕಾಂಗ್ರೆಸ್ ಸರ್ಕಾರದವರು ವರ್ಗಾಯಿಸಬಹುದು. ಹಲವೆಡೆ ವಕ್ಫ್ ಆಸ್ತಿ ಎಂದು ನಮೂದಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡಲಾಗುತ್ತದೆ. ಇದರ ವಿರುದ್ಧ ಪಕ್ಷದಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಆರ್.ಟಿ. ಸತೀಶ್, ಸುನಿಲ್ ಕುಮಾರ್, ಟಿ. ರಮೇಶ್, ರವಿಕುಮಾರ್ ಇದ್ದರು. ಜಿಹಾದಿಗ ಯಾವುದೇ ಮಟ್ಟಕ್ಕೆ ಹೋಯ್ತಿದ್ರೆ ಸಾವಿರಾರು ಎಕರೆ ಜಮೀನನ್ನ ರೈತ ಬಾಂಧವರು ಬಿಜಾಪುರ ಎಲ್ಲ ಕೊಡ್ತಾ ಇದೆ. ಈಗ ದಿನ ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ, ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಸಾವಿರಾರು ಎಕರೆ ಜಮೀನು ಏನು ಬಸ್ಕೊಡ್ದವರು ಅವ್ರು ಯಾವ ಸರ್ಕಾರನೇ ಇವತ್ತು ಯಾವುದೋ ವಹಿಸ್ಕೋಬೇಕಾದ್ರೆ ನೋಟಿಸ್ ಕೊಟ್ಟು ಕೋರ್ಟ್ ಹೋಗಿ ಅಥವಾ ನೋಟಿಸ್ ಕೊಟ್ಟು ರೆಸೊಲ್ಯೂಷನ್ ಮಾಡಿ ಬೋರ್ಡ್ನಲ್ಲಿ ರೆಸೊಲ್ಯೂಷನ್ ಮಾಡಿ ಕ್ಯಾಬಿನೆಟ್ನಲ್ಲಿ ಅದನ್ನು ಆರ್ಡರ್ ತಗೊಂಡು ನಮಗೆ ಕೊಡಬೇಕು, ನಮ್ಮ ಜಮೀನು ತಗೋಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇವ್ರು ಏನು ಇಲ್ಲದೆ ಜಿಯಾದ್ ಅವರಿಗೆ ಅವ್ರು ಬೇಕಾದ ಜಮೀನು ತಗೊಳಕ್ಕೆ ಅವ್ರು ಯಾವ ಸರ್ಕಾರ, ಅವ್ರದೇ ಸರ್ಕಾರನ ಇದೇ ಕಾಂಗ್ರೆಸ್ ಸರ್ಕಾರ ಜಿಯಾದ್ ಸರ್ಕಾರ ಅಂತ ನಮಗೆ ಡೌಟ್ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದೋದ್ರೆ ನಾವು ಕರ್ನಾಟಕ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳ ಜನಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ, ಯಾವ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಆಸ್ತಿ ಮೇಲೆ ನಮ್ಗೆ ಹಕ್ಕೇ ಇಲ್ಲ, ನಮ್ಮ ಜಮೀನ್ ಮೇಲೆ ನಮ್ಗೆ ಹಕ್ಕಿಲ್ಲ. ಯಾವತ್ತೂ ಏನೇ ಬಂದು ಅವರ ಒಕ್ಸ್ಫೋರ್ಡ್ನವರು ನಮ್ಮ ಬಿಜೆಪಿ ವಿಧಾನಸೌಧ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಾಳೆ ವಿಧಾನಸೌಧ ಹೋಗ್ಬೋದು. ಈ ರೀತಿ ಆಗ್ತಕ್ಕಂಥದ್ದು ಇದೇನು ಪ್ರಜಾಪ್ರಭುತ್ವನೋ ಆಡಳಿತಾಧಿಕಾರಿ ಸಂಸ್ಥೆನೋ ಯಾವುದು ಅನ್ನೋದಕ್ಕೆ ನಮ್ಗೆ ಅರ್ಥ ಆಗ್ತಾ ಇದೆ. ಹಿಂದಿನ ಚರಿತ್ರೆ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಥವುಗಳೆಲ್ಲ ಓದ್ತಾ ಇದ್ದೋ, ಆ ರಾಜ ಹಂಗೆ ಮಾಡ್ದ, ಈ ರಾಜ ಹಿಂಗೆ ಮಾಡಿದ್ರು, ಅಕ್ಬರ್ ಹಿಂಗೆ ಮಾಡ್ದ. ಇವತ್ತು ನೋಡಿದ್ರೆ ಅವರನ್ನು ಮೀರಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಅಧಿಕಾರ ಬೇಕು. ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ತಯಾರಿದೆ. ಯಾವ ಆಸೆ ಆಕಾಂಕ್ಷೆ ಕೊಡೋಕ್ಕೂ ತಯಾರಿದೆ. ಇವತ್ತು ಪ್ರಜೆಗಳ ಅವರ ಆಡಳಿತ ಏನು